ಆಗಿದೆ. ಮುಂದಿನ ತುಲಾ ರಾಶಿಯವರಿಗೆ ಹೇಗಿರುತ್ತೆ ವರ್ಷ ಭವಿಷ್ಯ ಅಂತ? ನೋಡಿ, 2026ನೇ ಇಸ್ವಿ ತುಲಾ ರಾಶಿಗೆ ಒಂದು ಗಜಕೇಸರಿ ಯೋಗದ ಫಲವನ್ನು ನೋಡುವಂತಹ ವರ್ಷ ಅಂತ ಹೇಳ್ಬೋದು. ಇಡೀ 12 ರಾಶಿಗಳಲ್ಲಿ ಅತ್ಯಂತ ಅದೃಷ್ಟ ರಾಶಿ ಯಾವುದು ಯಾವುದಾದ್ರೂ ಇದ್ದರೆ ಅದು ತುಲಾ ರಾಶಿ ಅಂತ ಹೇಳೋದು ತಪ್ಪಾಗೋದಿಲ್ಲ. ತುಲಾ ರಾಶಿಗೆ 2026 ನಿಮಗೆ ಉತ್ತಮವಾದ ಯೋಗವನ್ನು ತೆಗೆದುಕೊಂಡು ಬರ್ತಾ ಇದೆ. ಆ ಯೋಗವನ್ನು ನೀವು ಹೆಂಗೆ ಅದು ಸ್ವಾಗತಿಸ್ತೀರೋ ಹಂಗೆ ಅದು ಫಲವನ್ನು ಕೊಡುತ್ತೆ ತುಲಾ ರಾಶಿವರಿಗೆ. ತುಲಾ ರಾಶಿಗೆ ನೋಡಿ, ಶನಿಯ ಯೋಗ ಫಲ, ಶನಿ ಅತ್ಯಂತ ಫಲಪ್ರದವಾಗಿರುವಂಥ ಯೋಗ ಫಲ, ಜೊತೆಯಲ್ಲಿ ಗುರುವಿನ ಅತ್ಯಂತ ಭಾಗ್ಯಸ್ಥಾನದಲ್ಲಿರುವಂಥ ಗುರು, ಸ್ವಕ್ಷೇತ್ರಾಧಿಪತಿಯಾದಂಥ ಶುಕ್ರನ ಅತ್ಯಂತ ಅದೃಷ್ಟದ ಫಲ, ಬುಧ ಆದಿತ್ಯ ಯೋಗ ಫಲ, ಇದೆಲ್ಲವೂ ಒಕ್ಕೂಡಿ ಅತ್ಯಂತ ಎಲ್ಲ ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಅನುಗ್ರಹವನ್ನು ನೀಡುವಂಥ ಯಾವುದಾದ್ರೂ ರಾಶಿ ಇದ್ದರೆ ಅದು ತುಲಾ ರಾಶಿ ಅಂತ ಹೇಳ್ಬೋದು. ಕುಂತಿರುವಂಥ ಜಾಗದಲ್ಲಿ ವ್ಯವಹಾರಗಳನ್ನು ಸಮೃದ್ಧವಾಗಿ ಮಾಡುವಂಥ ಚಿಂತನೆ ಅಂತ ಅದೃಷ್ಟ ಸಿಗುವಂಥ ರಾಶಿ ತುಲಾ ರಾಶಿ. 2026ರಲ್ಲಿ ನಿಮ್ಮನ್ನು ತಡೆಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಏನು ಕೈ ಇಕ್ಕಿದ್ರೂ ಸಹ ಎಲ್ಲವೂ ಸಕ್ಸಸ್ಸೇ. ಕೈ ಇಟ್ಟಂಥ ಎಲ್ಲ ವ್ಯವಹಾರಗಳು ಸಮೃದ್ಧವಾಗಿ ಬೆಳೆಯುವಂಥದ್ದೇ. ನಾನು ಹೇಳುವಂಥದ್ದು, ಒಂದು ಕಡೆಯಿಂದ ಹೇಳಬೇಕು ಅಂತಂದರೆ, ನಿಮಗೆ ಯಾವುದಾದ್ರೂ ಸರ್ಕಾರಿ ಕೆಲಸದಲ್ಲಿ ಪ್ರಯತ್ನವನ್ನು ಮಾಡ್ತಿದ್ರೆ ಗೌರ್ಮೆಂಟ್ ಕೆಲಸ ಸಿಗುವಂಥ ಯೋಗ 2026ರಲ್ಲಿ ತುಲಾ ರಾಶಿಗೆ ಸಿಗುತ್ತೆ. ಯಾವುದೋ ಹೊರದೇಶಗಳಿಗೆ ಏನಾದರೂ ಒಂದು ಕೆಲಸ ಕಾರ್ಯಗಳಿಗೋ ಓದಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಅಂತಂದರೆ 2026 ಅಲ್ಪ ಪ್ರಮಾಣದಲ್ಲಿ ನಿಮಗೆ ಉತ್ತಮವಾದಂಥ ಲಾಭ ಸಿಗುತ್ತೆ. ನೀವು ಅಂದುಕೊಂಡಂಥ ಕೆಲಸಗಳು ಸಕ್ಸಸ್ ಆಗುವಂಥ ದಿನಗಳು. ಯಾವುದಾದ್ರೂ ಕಾಂಟ್ರಾಕ್ಟ್ ಬಿಸ್ನೆಸ್ ಮಾಡಬೇಕು, ನನಗೆ ಯಾವುದೋ ಸರ್ಕಾರಿ ವ್ಯವಹಾರಗಳಲ್ಲಿ ನನಗೇನೇನೋ ಆಗಬೇಕು ಅಂದ್ಕೊಂಡಿದ್ರೆ ಅದೆಲ್ಲವೂ ಕೈಗೂಡುವಂಥದ್ದು ತುಲಾ ರಾಶಿಗೆ 2026ರಲ್ಲಾಗುತ್ತೆ. ಅಕಸ್ಮಾತ್ ನಾನು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೆ, ಯಾವುದೋ ಬಿಸ್ನೆಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಯಾವುದೋ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಖಂಡಿತವಾಗಿ 2026 ನೀವು ಅಂದುಕೊಂಡಂತಹ ಫಲವನ್ನು ದುಪ್ಪಟ್ಟು ಡಬಲ್ ಕೊಡುವಂತಹ ಯೋಗ ಫಲ ತುಲಾ ರಾಶಿಗೆ ಸಿಗುತ್ತೆ. ತುಲಾ ರಾಶಿಗೆ ಅದಕ್ಕಿಂತ ಇನ್ನೇನು ಹೇಳಬೇಕಾಗತ್ತೆ. ತುಲಾ ರಾಶಿಗೆ ನೋಡಿ, ಕುಟುಂಬದಲ್ಲಿ ಸೌಖ್ಯದ ವಾತಾವರಣ, ನೀವು ಪ್ರಯತ್ನಿಸಿದ ಕೆಲಸಗಳಲ್ಲೆಲ್ಲವೂ ಸಹಕಾರ ಸಹಯೋಗ, ಕೋರ್ಟು ಕಚೇರಿಗಳಲ್ಲಿದೆ ಜಯದ ವಾತಾವರಣ ನಿಮ್ಮದೇ ಆಗುತ್ತೆ. ಮತ್ತು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದರೂ ಸಹ ಅಲ್ಲಿ ನಿಮ್ಮನ್ನು ಗುರುತಿಸಿ ನಿಮಗೆ ಸಮೃದ್ಧವಾದಂಥ ಸನ್ಮಾನವನ್ನು ಮಾಡುವಂಥದ್ದು, ನಿಮ್ಮ ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಕೈಗೂಡುವಂಥದ್ದು, ಆರೋಗ್ಯದಲ್ಲಿ ಅಭಿವೃದ್ಧಿಯಿಂದ ಹಿಡಿದು ಕುಟುಂಬದಲ್ಲಿ ಸೌಖ್ಯದಿಂದ ಹಿಡಿದು ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಫಲತೆಯನ್ನು ಕಾಣುವುದರಿಂದ ಹಿಡಿದು ನಿಮಗೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಉತ್ತಮವಾದಂಥ ಪ್ರೀತಿ ವಾತ್ಸಲ್ಯ ಉಳ್ಳಂಥವ್ರು ಇವರು. ಈ ತುಲಾ ರಾಶಿಗೆ ಏನು ಅಂತಂದರೆ ಧಾರ್ಮಿಕ ವಿಚಾರ ತುಂಬ ಚೆನ್ನಾಗಿ ಸಿಗುತ್ತೆ. ದೇವರು ದಿನರು ಪೂಜೆ ಮಾಡುವಂಥದ್ದು, ಆಧ್ಯಾತ್ಮಿಕವಾದಂಥ ಒಲವನ್ನು ಇಟ್ಕೊಂಡಿರುವಂಥದ್ದು, ಧರ್ಮ ನಿಷ್ಠೆ ಇದರಲ್ಲಿ ತುಂಬ ಅವರು ಆಸಕ್ತರಾಗಿರುವಂಥದ್ದು. ಎಲ್ಲವೂ ಸಹ ಧರ್ಮದಲ್ಲಿರ್ತಾರೆ, ನಿಷ್ಠೆಯಿಂದಿರ್ತಾರೆ, ಧಾರ್ಮಿಕ ವಿಚಾರದಲ್ಲಿ ಆಸಕ್ತರಾಗಿರ್ತಾರೆ, ಧರ್ಮ ನ್ಯಾಯದಲ್ಲಿ ನಡ್ಕೊಳ್ತಿರ್ತಾರೆ. ಇಂಥವರಿಗೆ ಅತ್ಯಂತ ಫಲಪ್ರದವಾದಂಥ ವರ್ಷವಾಗಿ 2026 ಬರುತ್ತೆ. ನೀವು ಏನು ಯೋಚನೆ ಮಾಡಬೇಕು ಅಂತಂದರೆ 2026ನ ಉತ್ತಮವಾಗಿ ಬಳಸ್ಕೊಳ್ಳಿ. ಯಾರಾದರೂ ಸಂಕಷ್ಟ ಅಂತ ನಿಮಗೆ ಸಮೃದ್ಧವಾಗಿ ಭಗವಂತ ಕೊಟ್ಟಿದ್ದಾನಲ್ಲ, ಯಾರೋ ಕಷ್ಟ ಅಂತ ಅಂದಾಗ ಅವ್ರಿಗೊಂದು ಸಹಕಾರವನ್ನು ಮಾಡಿ. ಅವರು ಕಷ್ಟದಲ್ಲಿದ್ದಾಗ ಸಹಕಾರ ಮಾಡಿದಿರಲ್ಲ, ಅವರು ಒಂದಲ್ಲ ಒಂದು ನಿಮ್ಮನ್ನು ನೆನ್ಕೊಳ್ತಾರೆ. ಅವರ ಆಶೀರ್ವಾದ, ಅವರ ಪ್ರೀತಿ ನಿಮ್ಮ ಮೇಲೆ, ಕುಟುಂಬದ ಮೇಲೆ ಖಂಡಿತವಾಗಿ ಒಂದಲ್ಲ ಒಂದು ದಿವಸ ಅದು ಸಿಗುತ್ತೆ. ಅದಕ್ಕೆ ಭಗವಂತ ಚೆನ್ನಾಗಿ ಕೊಟ್ಟಿದ್ದಾಗ ನನಗೆ ಅದರಲ್ಲಿ 10 ರೂಪಾಯಿ ಕೊಟ್ಟರೆ ನಾವೇನು ಕಡಿಮೆ ಆಗೋದಿಲ್ಲ. ಆ ವಾತಾವರಣವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ತುಲಾ ರಾಶಿಗೆ 2026 ಅತ್ಯಂತ ಅದೃಷ್ಟದ ವರ್ಷ ಅಂತ ಹೇಳ್ಬೋದು. ಎಸ್ ಗುರುಗಳೇ, ತುಲಾ ರಾಶಿಯವರಿಗೆ ಸಮೃದ್ಧವಾಗಿದೆ ಹಾಗಾದ್ರೆ 2020